ಬರೀ ಸುಮಲತಾ ಮಾತ್ರವಲ್ಲ, ಪುತ್ರನಿಗೂ ಕೂಡ ಒಂಥರ ಕೋಕ್ ಕೊಟ್ಟಂಗಾಗಿದೆ. ಯಾಕಂದ್ರೆ ಅದು ಫಾಲೋ ಮಾಡೋದ್ರಲ್ಲಿ ಡಿ ಕಂಪನಿಯನ್ನ ಅನ್ಫಾಲೋ ಮಾಡಿರುವಂತ ದರ್ಶನ್ ವಿನೇಶ್ ಅವರ ಜೊತೆಗೆ ಡಿ ಕಂಪನಿಯನ್ನ ಕೂಡ ಅನ್ಫಾಲೋ ಮಾಡಿದ್ದಾರೆ. ವಿನೇಶ್ ಡಿ ಕಂಪನಿಯನ್ನ ಅನ್ಫಾಲೋ ಮಾಡಿದ್ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ವಿವಾದ ಆಗಬಾರ್ದು ಅಂತ ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದ್ರ ದರ್ಶನ್ ಅನ್ನುವಂಥ ಪ್ರಶ್ನೆನೇ ಈಗಿರುವಂಥದ್ದು. ಸುಮಲತಾ ಒಬ್ಬರನ್ನೇ ಮಾಡಿದ್ರೆ, ಅಭಿಷೇಕ್ ಒಬ್ಬರನ್ನೇ ಮಾಡಿದ್ರೆ ಸಹಜವಾಗಿ ವಿವಾದ ಉಡ್ಕೊಳ್ಳುತ್ತೆ. ಇಲ್ಲೆಲ್ಲ ಎಲ್ಲೋ ಬಿರುಕು ಬಿದ್ದಿದೆ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗುತ್ತಲ್ಲ. ಸೊ ಹೀಗಾಗಿ ಎಲ್ಲರನ್ನೂ ಅನ್ಫಾಲೋ ಮಾಡಿಬಿಟ್ರೆ ಈ ಪ್ರಶ್ನೆನೇ ಉದ್ಭವ ಆಗಲ್ಲ, ಆ ಪ್ರಶ್ನೆ ಇರಲ್ಲ. ಆದರೂ ಸುಮಲತಾ ಅನ್ಫಾಲೋ ಬಗ್ಗೆನೇ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಸುಮಲತಾ ಅಂಬರೀಷ್ ಅವ್ರನ್ನ ಅನ್ಫಾಲೋ ಮಾಡಿದೆ, ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಮದರ್ ಇಂಡಿಯಾ ಅಂತ ಹೇಳ್ತಾ ಇದ್ರು ದರ್ಶನ್ ಅವರು, ಅವ್ರ ದೊಡ್ಡ ಮಗ ಅಂತ ಹೇಳ್ತಾ ಇದ್ರು. ಅಭಿಷೇಕ್ ಅಂಬರೀಷ್ ಅವ್ರನ್ನ ತಮ್ಮ ಅಂತ ಹೇಳ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ಅನ್ಫಾಲೋ ಅನ್ನುವಂಥದ್ದು ಸಹಜವಾಗಿ ಚರ್ಚೆ ಆಗ್ತಾ ಇದೆ. ಇನ್ನ ನಟ ದರ್ಶನ್ ಅನ್ಫಾಲೋ ಬೆನ್ನಲ್ಲೇ ಸುಮಲತಾ ಅಂಬರೀಷ್ ಅವರು ಕೂಡ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಅಂತ ಹಾಕಿದ್ದಾರೆ. ಸುಮಲತಾ ಅಂಬರೀಷ್ ಅವರ ಪೋಸ್ಟ್ ಇದು. ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತದೆ ಅಂದ್ರೆ ಅಂತ ಪೋಸ್ಟ್ ಹಾಕಿದ್ದಾರೆ. ಸತ್ಯ ತಿರುಚಿ ನೋವು ಮಾಡಿ ಪಶ್ಚಾತ್ತಾಪವನ್ನ ಪಡೆದವರಿಗೆ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಯಾವಾಗ ದರ್ಶನ್ ಅನ್ಫಾಲೋ ಮಾಡಿದ್ರು ಅದರ ಬೆನ್ನಲ್ಲೇ ಬಂದಿರುವಂತ ಒಂದು ಪೋಸ್ಟ್ ಇದು. ತಪ್ಪನ್ನ ಬೇರೆಯವರ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನಿಸ್ತಾರೆ, ಆದಾಗ್ಯೂ ಕೂಡ ಅವರು ತಮ್ಮನ್ನ ತಾವು ಹೀರೋ ಅನ್ಕೊಂತಾರೆ. ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಸುಮಲತಾ ಅಂಬರೀಷ್. ಇನ್ಸ್ಟಾ ಪೋಸ್ಟ್ ಇದು, ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ದ ಆಸ್ಕರ್ ಫಾರ್ ಬೆಸ್ಟ್ ಆಕ್ಟಿಂಗ್ ಗೋಸ್ ಟು ಅಂತ ಹಾಕಿದ್ದಾರೆ. ದೋಸ್ ಹೂ ಟ್ವಿಸ್ಟ್ ದ ಟ್ರೂತ್ ಹರ್ಟ್ ಪೀಪಲ್. ಯಾರು ಸತ್ಯವನ್ನ ತಿರುಸ್ತಾರೆ, ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವನ್ನ ಮಾಡ್ತಾರೆ, ಅದರ ಅರ್ಥ, ಕನ್ನಡದ ಅರ್ಥವನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ತಪ್ಪನ್ನ ಬೇರೆಯವರ ಮೇಲೆ ಹಾಕ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಸ್ಟೋರಿನೆಲ್ಲ ಹಾಕೊಂಡಿದ್ದಾರೆ ಸುಮಲತಾ ಅಂಬರೀಷ್ ಅವರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಪ್ರತಿನಿಧಿ ಗೀತಾ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ಎಲ್ಲೋ ಒಂದ್ ಕಡೆ ಒಂಥರ ಜಾಣ ನಡೆ ಅಂತ ಕಾಣಿಸ್ತಾ ಇದೆ. ದರ್ಶನ್ ಅವರು ಯಾರನ್ನೂ ಫಾಲೋ ಮಾಡ್ದಲೇ ಇರುವಂಥದ್ದು. ಯಾಕೆಂದ್ರೆ ವಿವಾದಕ್ಕೆ ಕಾರಣ ಆಗಬಾರ್ದು ಅನ್ನುವಂಥ ಉದ್ದೇಶನೇ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಯಾವಾಗಲೂ ಮದರ್ ಇಂಡಿಯಾ ಅಂತ ಹೇಳ್ತಾ ಇದ್ರು ಸುಮಲತಾ ಅಂಬರೀಷ್ ಅವ್ರನ್ನ. ಎಂಥದ್ದೇ ಕಷ್ಟ ಕಾಲದಲ್ಲೂ ಕೂಡ ಜೊತೆಲಿ ನಿಂತಿದ್ದಂಥವರು ದರ್ಶನ್. ಆದರೆ ದರ್ಶನ್ ಅವರ ಕಷ್ಟ ಕಾಲದಲ್ಲಿ ಮಾತ್ರ ಇವರು ಜೊತೆಲಿ ನಿಂತ್ಕೊಳ್ಳಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ಒಳಗಡೆ ಏನಾಗಿದೆಯೋ ಗೊತ್ತಿಲ್ಲ. ಈಗ ಇದನ್ನು ಯಾವ ರೀತಿಯಾಗಿ ನೋಡ್ಬೋದು ಅಂತ ಝೀರೋ ಫಾಲೋವರ್ಸ್ನ? ಖಂಡಿತ ಪೃಥ್ವಿ. ಯಾಕಂತ ಹೇಳಿದ್ರೆ ಸುಮಲತಾ ಅವರ ಜೊತೆಗೆ ಅವರು ಡಿ ಅಭಿಮಾನಿಗಳ ಸಂಘ ಏನಿತ್ತು, ಸೊ ಅದನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಜೊತೆಗೆ ವಿನೀಶ್ ಅವ್ರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ನಿನ್ನೆ ಒಂದು ವಿಚಾರವನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾರೆ. ಅದಾದ ನಂತರ ಈ ಒಂದು ಬೆಳವಣಿಗೆಗಳು ನಡೆಯುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ ಅವರ ಅಕ್ಕನ ಮಗ ಏನಿದ್ದಾರೆ ಚಂದನ್ ಅವರು ಹೋಗುವಂತಹ ಸಂದರ್ಭದಲ್ಲಿ ಯಾರೋ ಒಬ್ರು ಅಭಿಮಾನಿಗಳು ಬಂದು ಅವರ ಕಾಲಿಗೆ ಬೀಳ್ತಾರೆ. ಈ ಒಂದು ವಿಚಾರ ಅವರ ಮನಸ್ಸಿಗೆ ನೋವನ್ನ ಉಂಟು ಮಾಡುತ್ತೆ. ಸೊ ಈ ಒಂದು ಕಾರಣದಿಂದ ಡೆವಿಲ್ ಸಿನಿಮಾದ ಒಂದು ಸ್ಪೆಷಲ್ ರೋಲ್ ಅನ್ನ ಕೂಡ ಅವರಿಂದ ತೆಗೆದು ಅವ್ರು ಮಾಡ್ಬೇಕಾಗಿದ್ದು, ಅಭಿನಯಿಸಬೇಕಾಗಿದ್ದು ಕೂಡ ಅದರಿಂದ ಅವರನ್ನ ದೂರ ಇಡ್ತಾರೆ. ಸೊ ಇದಕ್ಕಿಂತ ಮುಂಚೆ ಅಂದ್ರೆ ಒಂದು ವಾರದ ಮುಂಚೆ ದರ್ಶನ್ ಅವರ ವಿಚಾರದಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಒಬ್ರು ಮಹಿಳಾ ಅಭಿಮಾನಿಯೊಬ್ರು ದರ್ಶನ್ ಅವರ ಕಾಲಿಗೆ ಬೀಳೋದಕ್ಕೆ ಅಂತ ಒಂದ್ ರೀತಿ ಹಠ ಮಾಡ್ತಾ ಇದ್ರು. ಇದರಿಂದಾಗಿ ಅವರ ಮನಸ್ಸಿಗೂ ಕೂಡ ಬೇಜಾರಾಯ್ತು. ಎಲ್ಲೋ ಒಂದು ಕಡೆ ನನ್ನ ಮೂಲಕ ಇವರೆಲ್ಲರೂ ಕೂಡ ಎಲ್ಲಿ ಹತ್ರ ಆಗ್ತಾರೆ ಅಭಿಮಾನಿಗಳಿಗೆ, ಅಂದ್ರೆ ಈ ರೀತಿಯ ಒಂದು ನಡೆಯನ್ನ ನಾನು ತೆಗೆದುಕೊಳ್ಳದೆ ಇದ್ರೆ ಅಭಿಮಾನಿಗಳು ಮುಂದಿನ ದಿನದಲ್ಲಿ ಇದೇ ರೀತಿ ಅಂದ್ರೆ ಅವರ ಆಪ್ತರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಹತ್ತಿರವಾಗುವಂತಹ ಒಂದು ಪ್ರಯತ್ನ ಮಾಡುವಂತದ್ದು, ಈ ರೀತಿಯ ಒಂದಷ್ಟು ಘಟನೆಗಳು ಸಂಭವಿಸಬಹುದು ಅನ್ನುವಂಥದ್ದು. ಇನ್ನು ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ನಡೀತಾ ಇದೆ. ಇದನ್ನೆಲ್ಲ ಅನ್ಫಾಲೋ ಮಾಡೋದಕ್ಕೆ ಕಾರಣ ಅನ್ನೋದಕ್ಕಿಂತ ಸುಮಲತಾ ಅವರ ವಿಚಾರದಲ್ಲಿ ಹೇಳೋದಾದ್ರೆ ಇತ್ತೀಚೆಗೆ ಅಂದ್ರೆ ಅವರು ಯಾವಾಗ ಬಳ್ಳಾರಿ ಸೈಡಿಂದ ಹೊರ ಬಂದ್ರು ಅದಾದ ನಂತರದಲ್ಲಿ ಅಭಿಷೇಕ್ ರವರನ್ನಾಗ್ಲಿ ಅಥವಾ ಸುಮಲತಾ ಅವರನ್ನಾಗ್ಲಿ ಯಾರನ್ನೂ ಕೂಡ ಅವರು ಭೇಟಿ ಮಾಡಲಿಲ್ಲ. ಈ ಹಿಂದೆ ನಾವು ಸಾಕಷ್ಟು ಬಾರಿ ಹೇಳಿದೀವಿ, ಅವರ ಆತ್ಮೀಯರು ಏನಿದ್ರು ಅವ್ರು ಯಾರನ್ನೂ ಕೂಡ ಅವರು ಭೇಟಿ ಮಾಡುವಂತಹ ಪ್ರಯತ್ನ ಆಗ್ಲಿ ಅಥವಾ ಅವರಿಂದ ಒಂದು ಅಂತರವನ್ನ ಕಾಯ್ದುಕೊಂಡಿದ್ರು. ಇವನ್ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಸುಮಲತಾ ರವರಿ ಆಗ್ಲಿ ಅಭಿಷೇಕ್ ರವರು ಒಮ್ಮೆ ಅವರನ್ನ ಭೇಟಿ ಮಾಡಿದ್ರಾದ್ರೂ ಕೂಡ ಸೋಷಿಯಲ್ ಮೀಡಿಯಾ ಮೂಲಕ ಅವರಿಗೆ ಒಂದು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ರು. ಈಗ ಸೋಷಿಯಲ್ ಮೀಡಿಯಾ ಮೂಲಕವೇ ನಮ್ಮ ಸಂಬಂಧ ಸರಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅನ್ಫಾಲೋ ಮಾಡಿದಾರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈ ಒಂದು ಸಂದರ್ಭದಲ್ಲಿ ಹುಟ್ಟುತ್ತೆ ಪೃಥ್ವಿ.
ಜೊತೆಗೆ ಸುಮಲತಾರವರು ಕೂಡ ದರ್ಶನ್ ಅವರನ್ನ ಬೆಂಬಲ ವ್ಯಕ್ತಪಡಿಸಿದ್ರು. ಅಂದ್ರೆ ಸತ್ಯಮೇವ ಜಯತೆ, ಅವರು ಯಾವುದೇ ಒಂದು ಎಂತಹ ಒಂದು ಸನ್ನಿವೇಶ ಇದ್ರು ಅಷ್ಟೇ, ಜೊತೆಗೆ ನನ್ನ ಮತ್ತೆ ಅವರ ಫ್ಯಾಮಿಲಿ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯವನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಮಾಡಿದ್ರು ಕೂಡ ನಾವಿಬ್ರು ಅವರು ಯಾವತ್ತಿದ್ರು ನನ್ನ ಮಗಾನೆ ಅನ್ನುವಂತ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿದ್ರು. ಈಗ ಇದೆಲ್ಲವನ್ನ ನೋಡಿದಾಗ ಸುಮಲತಾರವರನ್ನು ಕೂಡ ಅವರು ಅನ್ಫಾಲೋ ಮಾಡಿರೋದನ್ನ ನಾವು ಸುಮಲತಾರವರನ್ನು ಕೂಡ ಅವರು ಅನ್ಫಾಲೋ ಮಾಡಿರೋದನ್ನ ಒಂದು ನೋಡೋದಾದ್ರೆ, ಈ ಹಿಂದೆ ಜೈಲಿಂದ ಹೊರ ಬಂದ ನಂತರ ಆಮೇಲೆ ಹಾಸ್ಪಿಟ್ಲಿಗೆ ಹೋದಾಗ ಅಡ್ಮಿಟ್ ಆಗಿ ರಿಲೀಸ್ ಆದ ಬಳಿಕ ಅವರು ಮೊನ್ನೆ ಅವರು ಬರ್ತ್ಡೇಯ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದರು. ಸ್ಪಷ್ಟವಾಗಿ ಹೇಳ್ತಾರೆ, ಸಾಕಷ್ಟು ಬಾರಿ ಅವರ ಫ್ಯಾನ್ಸ್ಗಳನ್ನು ಕ್ಷಮೆ ಕೇಳೋದ್ರ ಜೊತೆಗೆ ಧನ್ಯವಾದವನ್ನು ಹೇಳ್ತಾರೆ. ಯಾರಿಗೆ ಧನ್ಯವಾದ ಹೇಳಿದ್ದು? ರಕ್ಷಿತಾ, ರಚಿತಾ, ಧನ್ವೀರ್. ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಯಾರು ಇವರ ಜೊತೆ ನಿಂತಿದ್ರು ಆ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಅವತ್ತು ದರ್ಶನ್ ಅವರು ಹೇಳಿದ್ರು. ಈಗ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನೊಂದು ರೀತಿಯಲ್ಲಿ, ಇವರಷ್ಟೇ ಇನ್ಯಾರೂ ಕೂಡ ನನ್ನ ಜೊತೆಲಿ ನಿಂತಿರಲಿಲ್ಲ, ಸೊ ಈ ಕಾರಣನೂ ಕೂಡ ಇದೆ ಅನ್ನುವಂಥದ್ದು ನೋಡ್ಬೋದು ಅಂತ ಕಾಣಿಸುತ್ತೆ ನಾವು. ಖಂಡಿತವಾಗ್ಲು. ಯಾಕಂದ್ರೆ ಅವರು ತುಂಬಾ ಕಡಿಮೆ ಮೆಂಬರ್ಸ್ ಗಳನ್ನ ಮಾತ್ರ ಅವರ ಹತ್ರದಲ್ಲಿ ಇಟ್ಕೊಂಡ್ರು. ಯಾಕಂದ್ರೆ ಧನ್ವೀರ್ ಅವರು ಪರಪ್ಪನ ಅಗ್ರಹಾರಕ್ಕೆ ಹೋದಾಗ ಒಂದ್ಸಲ ಹೋಗಿದ್ರು, ಬಟ್ ಅವರನ್ನ ಅವರು ಭೇಟಿ ಮಾಡ್ಲಿಲ್ಲ. ಬಟ್ ಅದಾದ ನಂತರದಲ್ಲಿ ಅವರನ್ನ ಧನ್ವೀರ್ ಅವರನ್ನ ಕೂಡ ಮೊದಲನೇ ಬಾರಿಗೆ ಅವರು ಮೀಟ್ ಮಾಡ್ಲಿಲ್ಲ. ಅದಾದ ನಂತರ ಎರಡನೇ ಬಾರಿ ಹೋದಾಗ ಮಾತ್ರ ಅವರು ಮೀಟ್ ಮಾಡಿದ್ದು. ಮೊದಲನೇ ಬಾರಿ ಧನ್ವೀರ್ ಅವರು ಹೊರ ಬಂದಾಗ ಒಂದ್ ರೀತಿ ಬೇಸರದಲ್ಲೇ ಹೊರ ಬಂದಿದ್ರು, ದರ್ಶನ್ ಭೇಟಿ ಮಾಡ್ಕೊಂಡು. ಅದಾದ ನಂತರದಲ್ಲಿ ಒಂದ್ ರೀತಿ ಸಕ್ರಿಯವಾಗಿ ವಿಜಯಲಕ್ಷ್ಮಿ ಅವರು ಯಾವಾಗೆಲ್ಲ ಹೋಗ್ತಾರೆ ಅವಾಗ ಅವ್ರ ಜೊತೆಗೆ ಪರಪ್ಪನ ಅಗ್ರಹಾರಕ್ಕಾಗಿರ್ಬೋದು ಅಥವಾ ಬಳ್ಳಾರಿ ಜೈಲಿಗಾಗಿರ್ಬೋದು ಅವರು ಹೋಗ್ತಾನೆ ಇದ್ದು ಅದನ್ನ ನಾವು ಗಮನಿಸಬಹುದು. ಇದು ಅವರಲ್ಲಿಂದ ಹೊರ ಬಂದಾಗ್ಲೂ ಕೂಡ ಅಷ್ಟೇ, ಧನ್ವೀರ್ ಅವರು ಅವರ ಜೊತೆಗೆ ಅವರನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಿದ್ದಾಗಿರ್ಬೋದು ಅಥವಾ ಅವರ ಹಾಸ್ಪಿಟಲ್ಗೆ ಹೋದಾಗ್ಲೂ ಕೂಡ ಧನ್ವೀರ್ ಅವರು ಅವರ ಜೊತೆಗೆ ಇದ್ರು. ಬಳ್ಳಾರಿಯಿಂದ ಅವರು ಕರ್ಕೊಂಡು ಬರ್ಲಿಲ್ಲ, ಹತ್ರದಿಂದ ಅಂದ್ರೆ ಸಮೀಪದ ಒಂದು ಜಿಲ್ಲೆಯಿಂದ ಅವರನ್ನ ಕರ್ಕೊಂಡ್ ಬರುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಬಳ್ಳಾರಿ ಜೈಲಿಂದ ಅವರು ಕರ್ಕೊಂಡ್ ಬರ್ಲಿಲ್ಲ ಆ ಟೈಮಲ್ಲಿ. ಸೊ ಇದೆಲ್ಲವನ್ನ ಗಮನಿಸಿದಾಗ ಧನ್ವೀರ್ ಅವರು ದರ್ಶನ್ ಅವರಿಗೆ ಹತ್ತಿರವಾಗ್ತಾರೆ. ಜೊತೆಗೆ ಇತ್ತೀಚೆಗೆ ಸಾಕಷ್ಟು ಕುಟುಂಬಕ್ಕೆ ಅವರು ಸಮಯವನ್ನ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಅವಘಡಗಳು ನಡೆದಿರೋದು ಅವರ ಆತ್ಮೀಯ ಬಳಗ ಏನಿತ್ತು ಅದರಿಂದ. ಅಂದ್ರೆ ಅವರ ಒಂದು ರೇಣುಕಾ ಸ್ವಾಮಿ ಅವರ ಹತ್ಯೆ ವಿಚಾರದಲ್ಲಿ ಏನು ಜೈಲನ್ನ ಸೇರಿದ್ರು ಆ ಒಂದು ಬಳಗವೂ ಕೂಡ ಸದ್ಯಕ್ಕೆ ದೂರ ಇರುವಂತದ್ದು. ಅಂದ್ರೆ ಕೋರ್ಟ್ಗೆ ಹೋದಾಗ್ಲೂ ಕೂಡ ದೂರನೇ ಇಟ್ಟಿದ್ರು, ಯಾರ ಜೊತೆನೂ ಕೂಡ ಮಾತಾಡ್ಲಿಲ್ಲ, ಎಲ್ಲ ಒಂದ್ ರೀತಿ ಮೌನವನ್ನ ವಹಿಸಿದ್ದಾರೆ. ಯಾರ ಸಹವಾಸನೂ ಬೇಡ, ನನ್ನ ಪಾಡಿಗೆ ನಾನು ಇದ್ಬಿಟ್ರೆ ಸಾಕು ಅನ್ನುವಂತಹ ಜೊತೆಗೆ ಅಭಿಮಾನಿಗಳಿಗೂ ಕೂಡ ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತಾನಾಯ್ತು ತನ್ನ ಪಾಡೆ ಆಯ್ತು, ಸೆಲೆಬ್ರಿಟೀಸ್ಗಳು ಅನ್ನೊಂದು ನನ್ನ ಮನಸ್ಸಲ್ಲಿರುತ್ತೆ, ಸೆಲೆಬ್ರಿಟೀಸ್ ಗಳನ್ನ ಯಾವುದೇ ಕಾರಣಕ್ಕೂ ನಾನು ದೂರ ಮಾಡಲ್ಲ. ಸೊ ಇದೇ ಒಂದು ಕಾರಣಕ್ಕಾಗಿ ಮುಂದಿನ ದಿನದಲ್ಲಿ ಅವರ ಹೆಸರನ್ನ ಹೇಳ್ಕೊಂಡು ಬೇರೆ ಬೇರೆ ರೀತಿಯ ಯಾವುದೇ ಅಚಾತುರ್ಯಗಳು ನಡೀಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ದರ್ಶನ್ ಅವರು ಈ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಧನ್ಯವಾದ ಗೀತಾ ನಿಮ್ಮೆಲ್ಲ ಮಾಹಿತಿಗಾಗಿ.